ಗುರುರಾಜರ ವೃಂದಾವನ ಅದು ಪವಿತ್ರವಾಗಿರ್ತಕ್ಕಂಥದ್ದು. ಸಾಮಾನ್ಯ ವೃಂದಾವನಗಳಂತೆಯೋ ಅಥವಾ ಬೇರೆ ಬೇರೆ ವೃಂದಾವನಗಳಂತೆ ಅಲ್ಲದೆ ಅದೊಂದು ವಿಶೇಷ. ವೃಂದಾವನವಿದು ಹರಿಮಂದಿರ ಅಂತ ಗುರುಗಳೆಲ್ಲ ಕೊಂಡಾಡಿದ್ದಾರೆ. ಹಾಗಾಗಿ ಇವತ್ತಿಗೂ ಕೂಡ ಯೋಗ ಶಕ್ತಿಯಿಂದ ವೃಂದಾವನದಲ್ಲಿ ಗುರು ಸಾರ್ವಭೌಮರಿದ್ದಾರೆ. ಅವರ ಮಹಿಮೆ, ಅವರ ಕೀರ್ತಿ, ಅವರ ವೈಭವ, ಅವರ ಒಂದು ಪವಾಡ ಇವನ್ನೆಲ್ಲವನ್ನು ಕೂಡ ಕಂಡು ಸಹಿಸಲಿಕ್ಕಾಗದೇ ಇರತಕ್ಕಂತಹ ಕೆಲವು ಕುಹಕಿಗಳು ವೃಂದಾವನದಲ್ಲಿ ಮೂಳೆಗಳಿದ್ದಾವೆ, ಬುರುಡೆ ಇದೆ ಅನ್ನುವಂತಹ ಬುರುಡೆ ಮಾತುಗಳನ್ನು ಆಡುವಂತಹದ್ದನ್ನ ಇವತ್ತಿಗೂ ಕೂಡ ನಾವು ಮಾಧ್ಯಮಗಳಲ್ಲಿ ನಾವು ಕಾಣ್ತೇವೆ. ಯಾಕೆ ಹೇಳಿದ್ರೆ ಸೂರ್ಯನ ಪ್ರಕಾಶ, ಅವನ ಕಾಂತಿ, ಅವನ ವೈಭವ ಇವನ್ನು ಕಂಡು ಗೂಗಿ ಏನಿದೆ ಅದನ್ನ ಸಹಿಸೋದಿಲ್ಲ. ಯಾಕೆಂತಂದ್ರೆ ಗೂಗಿ ಯಾವತ್ತೂ ಕೂಡ ಬೆಳಕನ್ನು ನೋಡೋದೇ ಇಲ್ಲ. ಹಾಗಾಗಿ ಅದು ರಾತ್ರಿಯ ವ್ಯಾಪಾರವನ್ನು ಉಳ್ಳಂತದ್ದು. ಅಂತಹ ವ್ಯಕ್ತಿಗಳು ಏನು ರಾಘವೇಂದ್ರ ಸ್ವಾಮಿಗಳವರ ಬಗ್ಗೆ, ವೃಂದಾವನದ ಬಗ್ಗೆ ಒಂದು ಕೀಳು ದರ್ಜೆಯ ಮಾತುಗಳನ್ನ ಅಥವಾ ಮತ್ಯಾವುದೇ ಅಸೂಯ ಮಾತುಗಳನ್ನು ಆಡಿದರೆ ಅದೆಲ್ಲ ಗುರುಗಳಿಗೆ, ಇತಿಹಾಸಕ್ಕೆ, ಜೊತೆಗೆ ಅವರ ವ್ಯಕ್ತಿತ್ವಕ್ಕೆ ಒಂದು ಅಪಚಾರ ಮಾಡುವಂತಹದ್ದು. ಅಂತಹ ಯಾವುದೇ